ಜನಶ್ರೀ ನ್ಯೂಸ್ನ ಪಾಲಿಟಿಕ್ಸ್ ಪಂಚಾಯತಿಗೆ ಸ್ವಾಗತ. ನಾನು ಪುವನ. ಎಂದಿನಂತೆ ಕೂಡ ಇವತ್ತು ನಾವು 3 ವಿಚಾರಗಳ ಬಗ್ಗೆ ಚರ್ಚೆನ ಮಾಡ್ತೀವಿ ಕೂಡ. ಇನ್ನು ಮೊದಲನೇ ವಿಚಾರವ ಯಾವುದು ಅಂತ ನೋಡೋದಾದ್ರೆ, ಲೋಕಾಯುಕ್ತ ಏನು ಭ್ರಷ್ಟಾಚಾರವನ್ನ ಹೊರಗೆ ತರಬೇಕಾದಂತ ಸಂಸ್ಥೆಯ ಮೇಲೆ ಇದೀಗ ಭ್ರಷ್ಟಾಚಾರದ ಭೂತದ ಆರೋಪ ಬಂದಿದೆ. ಈ ವಿಚಾರವಾಗಿ ಚರ್ಚೆನ ಮಾಡೋಣ. ಇನ್ನು ಎರಡನೇ ವಿಚಾರವನ್ನ ನೋಡೋದಾದ್ರೆ, BMRCಗೆ ಅಮೂಲ್ ಒಂದು ಏನು ಪ್ರಾಡಕ್ಟ್ಗಳಿದೆ, ಮಳಿಗೆಗಳು ಬರ್ತಾ ಇದೆ, ಆದ್ರೆ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ಮಾತನಾಡೋಣ. ಇನ್ನು ಮೂರನೇ ವಿಚಾರ, ಕ್ಯಾಬಿನೆಟ್ ಸಭೆ ಏನು ನಂದಿ ಬೆಟ್ಟದಲ್ಲಿ ನಡಿಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿರುವಂತದ್ದು. ಏನ್ ಕಾರಣ ಇರಬಹುದು, ಅಷ್ಟಕ್ಕೂ ನಂದಿ ಬೆಟ್ಟದಲ್ಲೇ ಯಾಕೆ ಈ ಸಭೆಯನ್ನ ಮಾಡಬೇಕಿತ್ತು ಅನ್ನುವಂತ ವಿಚಾರವನ್ನ ಚರ್ಚೆ ಮಾಡೋಣ. ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡೋದಕ್ಕೆ ನನ್ನ ಜೊತೆಗೆ ನಮ್ಮ ಪ್ರಧಾನ ಸಂಪಾದಕರಾದ KJ ಸುರೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಎಸ್ ಸರ್, ನಾವು ನೋಡ್ತಾ ಇದ್ವಿ ಏನು ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವಂತಹ ಅಧಿಕಾರಿಗಳು, ಸಂಸ್ಥೆಗಳು, ಅವ್ರ ಮೇಲೆ ಈಗ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಏನಿರ್ಬೋದು ಅಂದ್ರೆ, ಏನು ಅಧಿಕಾರಿಗಳೇ ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಮುಳ್ಕೊಳ್ದ್ರೆ ಮಾಮೂಲಿ ಜನರಿಗೆ ಹೆಂಗ್ ನಂಬಿಕೆ ಬರುತ್ತೆ ಅಂತ, ಮುಂದಿನ ತನಿಖೆಗಳು ಮಾಡುವಾಗ ಜನರು ನಂಬೋದು ಹೆಂಗೆ ಈ ತರ ಆದ್ರೆ ಅಂತ. ಈಗ ಒಂದು ಮಾತಿದೆಯಲ್ಲ, ಬೇಲಿಯೇ ಎದ್ದು ಹೊಲವನ್ನ ಮೇಯ್ದ್ರೆ ಏನ್ ಮಾಡಕ್ಕಾಗತ್ತೆ. ಬಸವಣ್ಣವರ ಒಂದು ವಚನ ಇದೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದೇ ಅಯ್ಯ, ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಅಂದರೆ ಒಲೆ ಹತ್ತಿ ಉರಿದ ನಿಲ್ಬೋದು, ಆದರೆ ದರೆ ಹತ್ತಿ ಉರಿದ್ಬಿಟ್ರೆ ನಿಲ್ಲಕ್ಕಾಗುತ್ತಾ ಅಂತ. ಹಾಗೆ ಲೋಕಾಯುಕ್ತ ಸಂಸ್ಥೆ ಅಂದರೆ ಅದು ಭ್ರಷ್ಟಾಚಾರವನ್ನು ಕಡಿವಾಣ ಹಾಕುವ, ಭ್ರಷ್ಟರ ಬಣ್ಣವನ್ನು ಬಯಲು ಮಾಡುವ, ಭ್ರಷ್ಟರ ಮುಖವನ್ನು ಕಳಚುವ ಒಂದು ಪಾರದರ್ಶಕವಾದಂಥ ಸಂಸ್ಥೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಕೂಡ. ಆದರೆ ಇತ್ತೀಚಿನ ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಆದಂಥ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಲೋಕಾಯುಕ್ತ ಸಂಸ್ಥೆಯ ಅಥವಾ ರೋಲ್ ಕಾಲ್ ಸಂಸ್ಥೆ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇರುವಂಥದ್ದು. ನೋಡಿ, ಒಬ್ಬ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಈಗ ಅರೆಸ್ಟ್ ಆಗಿದ್ದಾನೆ. ಅವನು ಡೀಲ್ ಮಾಡ್ತಾ ಇದ್ದ, ಒಂದಷ್ಟು ಅಧಿಕಾರಿಗಳ ಸಂಪರ್ಕವನ್ನು ಇಟ್ಕೊಂಡು ಆ ಅಧಿಕಾರಿಗಳ ಜೊತೆ ಒಂದು ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಈಗ ಆರೋಪ. ಜೊತೆಗೆ ಲೋಕಾಯುಕ್ತ SP ಆಗಿದ್ದಂಥವರು ಇವರ ಸಂಪರ್ಕದಲ್ಲಿದ್ದು ಅದನ್ನೆಲ್ಲ ಡೀಲ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರಗಳು ಈಗ ಎನ್ಕ್ವೈರಿಯ ಸಂದರ್ಭದ ಪ್ರಾಥಮಿಕ ವಿಚಾರಗಳು ಈಗ ಹೊರಗಡೆ ಬರ್ತಾ ಇರುವಂಥದ್ದು. ನೋಡಿ, ಒಂದು ಕಾಲದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥವ್ರು ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಅವರು ಪ್ರಾರಂಭದಲ್ಲಿ ಅವರೇ ಮೊದಲ ಲೋಕಾಯುಕ್ತ ಆಗಿದ್ದಂಥವ್ರು ಕರ್ನಾಟಕದಲ್ಲಿ. ಎಲ್ಲ ಕಡೆ ದಾಳಿಯನ್ನ ಮಾಡಿ ಭ್ರಷ್ಟರನ್ನ ನಡುಗಿಸ್ತಾ ಇದ್ರು ಅವರು. ಸರ್ಕಾರಿ ಸಂಸ್ಥೆಗಳಲ್ಲಿ ದಾಳಿ ಮಾಡ್ತಾ ಇದ್ರು, ಆಸ್ಪತ್ರೆಗಳ ಮೇಲೆ ದಾಳಿ ಮಾಡ್ತಾ ಇದ್ರು, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ವೆಂಕಟಾಚಲಯ್ಯನವರು. ಆನಂತರ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗ್ಡೆ ಅವರು ಬಂದರು. ಸಂತೋಷ್ ಹೆಗ್ಡೆ ಅವರು ಬಂದ ನಂತರ ಕೂಡ ಒಂದು ಒಳ್ಳೆಯ ಪರಿಣಾಮಕಾರಿಯಾದಂಥ ಕೆಲಸಗಳನ್ನ ಮಾಡ್ತಾರೆ. ರಾಜಕಾರಣಿಗಳನ್ನು ಅರೆಸ್ಟ್ ಮಾಡ್ತಾರೆ, ಮಾಜಿ CMಗಳನ್ನ ಜೈಲಿಗೆ ಕಳಿಸ್ತಾರೆ ಗಣಿ ಹಗರಣದ ಆರೋಪದಲ್ಲಿ. ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಆ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತರುವ ಮತ್ತು ಜವಾಬ್ದಾರಿನ ಹೆಚ್ಚಿಸುವ ಕೆಲಸವನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಈಚಿನ ಬೆಳವಣಿಗೆಗಳು ನೋಡಿದಾಗ ಕೆಲವರೆಲ್ಲ ಈಗಿನ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಆಯುಕ್ತರೆಲ್ಲ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದಾಳಿ ಮಾಡಿ, ನೋಡಿ ಹೆಂಗಿದೆ ಆಸ್ಪತ್ರೆ ಈಗ ಇಟ್ಕೊಳ್ಳೋದು ಅಂತೇಳಿ ನಾವೆಲ್ಲ ನೋಡ್ತಾ ಇದ್ವಿ. ಇಷ್ಟು ಮಾಡಿದ್ರೆ ಸಾಕಾ? ಈಗ ಇಲ್ಲಿ ಕೋಟಿ ಡೀಲ್ ಆಗ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಆಗ್ತಾ ಇದೆ ಅಂತಂದರೆ ಇದು ಲೋಕಾಯುಕ್ತ ಸಂಸ್ಥೆಯ, ಭ್ರಷ್ಟರ ಬಣ್ಣ ಬಯಲು ಮಾಡುವಂಥ ಸಂಸ್ಥೆಯ, ಅಥವಾ ಭ್ರಷ್ಟರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಅನ್ನೋ ಸಂಸ್ಥೆಯ ಅನ್ನೋ ಪ್ರಶ್ನೆನೇ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಭುವನ, ನೋಡಿ, ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ಸುಮಾರು 8 DC ಸಂಪರ್ಕದಲ್ಲಿದ್ರು ಅನ್ನುವಂಥ ವಿಚಾರ ಬರ್ತಾ ಇದೆ. ಅಂದ್ರೆ ಏನು, ಯಾರು ಭ್ರಷ್ಟಾಚಾರಿಗಳಿದ್ದಾರೆ, ಯಾರು ಅಕ್ರಮ ಹಣ ಸಂಪಾದನೆ ಮಾಡಿದ್ದಾರೆ, ಅಕ್ರಮ ಆಸ್ತಿ ಸಂಪಾದನೆ ಮಾಡಿದರೆ ಅವರ ಲಿಸ್ಟ್ ಅನ್ನ ತಯಾರು ಮಾಡ್ಕೊಳ್ಳೋದು. ಸಹಜವಾಗಿಯೇ ಲೋಕಾಯುಕ್ತ ಸಂಸ್ಥೆಗೆ ಒಂದಷ್ಟು ದೂರುಗಳು ಬರ್ತವೆ. ಸಾರ್ವಜನಿಕರು ನೋಡ್ರಿ, ಇವರು ಅಕ್ರಮ ಹಣ ಸಂಪಾದನೆ ಮಾಡಿದ್ದಾರೆ, ಇವರು ಭ್ರಷ್ಟಾಚಾರದ ಮೂಲಕ ಆಸ್ತಿ ಪಾಸ್ತಿ ಏನು ಸಂಪಾದನೆ ಮಾಡಿದ್ದಾರೆ ಅಂತೇಳಿ ಸಾರ್ವಜನಿಕರಿಂದ ದೂರು ಬರುತ್ತೆ. ಜೊತೆಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿರುವಂಥ ಅಧಿಕಾರಿಗಳೇ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ಅವರದೇ ಆದ ಒಂದಷ್ಟು ವಲಯ ಇರುತ್ತೆ. ಆ ಭ್ರಷ್ಟರ ಪಟ್ಟಿ ಮಾಡಿಕೊಂಡು ಇವರು ದಾಳಿ ಮಾಡಬೇಕಾಗಿದೆ. ಆದರೆ ಅಲ್ಲಿ ದಾಳಿ ಆಗ್ತಾ ಇಲ್ಲ, ಒಂದು ರೀತಿ ಹೊಂದಾಣಿಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನೋಡಪ್ಪ, ನೀನು
ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಅಂಶ ಪ್ರಕಾರ ಹ್ಮ್ ಹ್ಮ್ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ಯಾ, ನಿಂದು ಇಷ್ಟು ಸೈಟ್ ಇದೆ, ನಿಂದು ಸಂಬಳ ಇಷ್ಟಿದೆ ನೋಡು, ನಮಗೆ ದೂರು ಬಂದಿದೆ, ಹ್ಮ್ ಈಗ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ, ಹ್ಮ್ ದಾಳಿ ಮಾಡಬಾರದು ಅಂದ್ರೆ ಹೀಗೆ ಅನ್ನೋ ತರದ ಡೆವಲಪ್ಮೆಂಟ್ಗಳು, ಅನ್ನೋ ತರದ ಹೊಂದಾಣಿಕೆಗಳು, ಮಾತುಕತೆಗಳು ಆಗಿದಾವೆ ಅನ್ನುವಂತ ವಿಚಾರಗಳು ಈಗ ಅಲ್ಲಿಂದ ಬರ್ತಾ ಇರುವಂತದ್ದು. ಅಂದ್ರೆ ಈಗ ನಾವು ನೋಡ್ತೀವಿ ಬೆಳಗ್ಗೆ ಅಲ್ಲಿ ರೈಡ್ ಮಾಡಿದ್ರು, ಇಲ್ಲಿ ರೈಡ್ ಮಾಡಿದ್ರು, ಆ ಅಧಿಕಾರಿ ಇಷ್ಟು ಬಣ್ಣ ಸಿಕ್ತು, ಇಷ್ಟು ಚಿನ್ನ ಸಿಕ್ತು ಅಂತೆಲ್ಲ ಹೇಳ್ತೀವಿ. ಹಂಗಾರೆ ಅದು ಸುಮ್ನೆ ನಮ್ಗಳ ಕಣ್ಣಿಗೆ ಅಷ್ಟೇನಾ ಅಂತ ಸರ್? ಹಂಗಾದ್ರೆ ಲೋಕಾಯುಕ್ತ ದಾಳಿ ಆದಾಗ ನಮ್ಗೆಲ್ಲ ನೋಡಿ, ಭ್ರಷ್ಟರ ಬೇಟೆ ಲೋಕಾಯುಕ್ತ, ನಾವೆಲ್ಲ ಬ್ರೇಕಿಂಗ್ ನ್ಯೂಸ್ ಹೊಡಿತಾ ಇರ್ತೀವಿ. ಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಅಂತ ಹೇಳಿ ನಾವು ಏನು ಬ್ರೇಕಿಂಗ್ ನ್ಯೂಸ್ ಎಲ್ಲ ಹೇಳ್ತಿರ್ತೀವಿ. ಅಲ್ಲಿ ಇಷ್ಟು ಕೆಜಿ ಚಿನ್ನ, ಇಷ್ಟು ಕೆಜಿ ವಜ್ರ ವೈಡೂರ್ಯ, ಇಷ್ಟು ಮನೆ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆಮೇಲೆ ನೋಡಿ, ಆಮೇಲೆ ಯಾರೆಲ್ಲ ಲೋಕಾಯುಕ್ತ ದಾಳಿ ಮಾಡಿರ್ತಾರಲ್ಲ, ದಾಳಿ ಮಾಡಿ ಸಂಗ್ರಹ ಮಾಡಿರ್ತಾರಲ್ಲ ಆ ಹಣ, ಅಕ್ರಮ ಆಸ್ತಿ, ಆ ದುಡ್ಡು, ಪ್ರಾಪರ್ಟಿ, ಅದು ನಿಜವಾಗಿಯೂ ಏನಾಯ್ತು? ಅದು ನಿಜ, ಅದು ಅಕ್ರಮವೋ ಅದು ಸಕ್ರಮವೋ? ಒಂದು ವೇಳೆ ಅದು ಅಕ್ರಮ ಆಸ್ತಿ ಆದ್ರೆ ಆ ದುಡ್ಡನ್ನು ಸರ್ಕಾರ ಮುಟ್ಟುಗೋಲು ಹಾಕೊಳ್ತಾ ಅಥವಾ ಇಲ್ವಾ? ಅಥವಾ ಆಸ್ತಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನು ಅವ್ರು ಕೊಟ್ರ? ಯಾವುದು ಕೂಡ ಗೊತ್ತಾಗಲ್ಲ. ನಮಗೆ ಗೊತ್ತಾಗೋದೇನಂದ್ರೆ ದಾಳಿ ಮಾಡಿದ್ರು, ಎನ್ಕ್ವೈರಿ ಮಾಡಿದ್ರು, ಸಿಕ್ತು. ಮುಂದಿನ ಕಥೆ ಏನಪ್ಪ ಅಂದ್ರೆ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅಂದ್ರೆ ಅದನ್ನ ಫಾಲೋ ಅಪ್ ಮಾಡಿರಲ್ಲ ಅಷ್ಟೇ. ಈಗ ಇವನ್ನ ನೋಡಿದಾಗ ಇವೆಲ್ಲ ಕೂಡ ನೆಪ ಮಾತ್ರಕ್ಕ, ಅಥವಾ ದಾಳಿ ಮಾಡಬೇಕಾಗಿರುವ ವ್ಯಕ್ತಿಗಳ ಮೇಲೆ ದಾಳಿ ಆಗಿಲ್ಲ ಅಂತ ಅನ್ನೋದೇ ಆದ್ರೆ ಏನಾಗಿದೆ ಹಂಗಾರೆ? ಬಹುಶಃ ಏನೋ ಅಡ್ಜಸ್ಟ್ಮೆಂಟ್ ಆಗಿರ್ಬೋದೇನೋ ಅಂತ ಅನುಮಾನ ಬರ್ತಾ ಇದೆ. ಇದಕ್ಕೆ ಲೋಕಾಯುಕ್ತ ಆಯುಕ್ತರು ಉತ್ತರ ಕೊಡ್ಬೇಕಾಗಿದೆ. ಈಗ ಯಾರು ಲೋಕಾಯುಕ್ತ ಸಂಸ್ಥೆ ಇದಾರಲ್ಲ, ಆಯುಕ್ತರು ಅವರು ಉತ್ತರ ಕೊಡಬೇಕು. ಏನಾಗ್ತಾ ಇದೆ, ಇದು ಇಂಥ ಆರೋಪಗಳು, ಈಗೆಲ್ಲ ಎನ್ಕ್ವೈರಿ ನಡೀತಾ ಇದೆ.